ನವಿ 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 ಸ್ವಲ್ಪ ನೀರ್ ಕುಡಿ. ಅಮ್ಮ ಅಮ್ಮ ಸ್ವಲ್ಪ ನೀರ್ ಕುಡಿ. ನನ್ಗೆ ಕಾಲ್ ನೋವು, ತಗೊಂಡೋಗಿ ಕುಡಿ. ಅಪ್ಪ ಅಪ್ಪ ಏನು ಅಮ್ಮಂಗೆ ಊಟ ಕೊಡು. ಯಾಕೆ ಅಮ್ಮ ಹೊಡೋಕ್ಕಾಗಲ್ಲ ಅದಕ್ಕೆ. ಹೋಗಿ ನಿಮ್ಮ ಅಮ್ಮನಿಗೆ ಎದ್ದು ಹಾಕೊಂಡು ತಿನ್ನಕ್ಕೆ ಹೇಳು. ಅಜ್ಜಿ ಅಜ್ಜಿ ಅಮ್ಮಂಗೆ ಊಟ ಕೊಡು. ನನ್ಗೆ ಹಾಕೊಡಕ್ ಆಗಲ್ಲ ಕಣವ, ನಿಮ್ಮ ಅಮ್ಮನ್ನೇ ಹಾಕೊಂಡು ಊಟ ಮಾಡಕ್ ಹೇಳು. ಪ್ಲೀಸ್ ಅಜ್ಜಿ. ಆಗಲ್ಲ ಕಣವ, ಹೇಳು ಹೋಗಿ. ಮಾಮ ಅಪ್ಪ ಮತ್ತೆ ಅಜ್ಜಿ ಏನೇ ಇಲ್ಲ ಬಿಡು ಮಗ್ಲೆ, ನಾನೇ ಹಾಕೊಳ್ಳೋಣ ಆಯ್ತಾ. ನಾನೇ ಹಾಕೊಡ್ತೀನಿ ಊಟನ, ನಾನು ಹಾಕೊಂಡು ಊಟ ಮಾಡ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ ಆಯ್ತಾ. ಪಾಪು ಪಾಪುನ ನೋಡ್ಕೊತಾ ಇರು ಇಲ್ಲಿ, ನಾನು ಹೋಗಿ ಊಟ ಹಾಕೊಂಡು ಬರ್ತೀನಿ ಆಯ್ತಾ. ನೋಡ್ಕೊ ಹುಷಾರು.
ಅಪ್ಪ ಅಪ್ಪ ಅಮ್ಮನ ಕಣ್ಗೆ ಯಾಕೆ ಹಿಂಗ್ ಬರ್ತೀವಿ? ಅಮ್ಮ ನಿಮ್ಗೆ ಏನ್ ಮಾಡೋದೆ? ಅಲ್ಲ ಕಣಮ್ಮ, ಅವ್ರನ್ನ ಕಂಡ್ರೆ ನಾವು ಯಾಕಮ್ಮ ಹಿಂಗೆ ಆಡ್ತೀವಿ? ಹೆಣ್ಣಾಗ್ಲಿ ಗಂಡಾಗ್ಲಿ ಮಗುನೇ ನಮ್ದೇ ಅಲ್ವೇನಮ್ಮ? ಹೌದು ಕಣ, ಇಷ್ಟು ದಿವಸದಿಂದ ಬೇಜಾರು ಮಾಡ್ಕೊಂಡಿದ್ದಾಯ್ತು. ಇನ್ಮೇಲೆ ನಮ್ಮ ಮಗಳ ಥರ ನೋಡ್ಕೊಂಡು, ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ಮ ಮಕ್ಳೇ ಅಲ್ವಾ, ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡು ಪ್ರೀತಿಯಿಂದ ಎಲ್ಲರೂ ಖುಷಿಯಾಗಿ ಇರೋಣ ಕಣವ. ಏನಿಲ್ಲ ಆಯ್ತು. ಪಾಪು, ಎಲ್ಲದೇ ಮುದ್ದು ಪಾಪು, ಚಿನ್ನ ಮರಿ ಎಲ್ಲದಿದು, ಇದು ಚಿನ್ನ ಮರಿ, ಇದು ಜಾಡ ಮರಿ, ಇದು ಎಲ್ಲದೇ ನಮ್ಮ ಚಿನ್ನು. ಇಲ್ಲಿ 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 ನೋಡಿ, ಇಲ್ಲಿ ಇಲ್ಲಿ ಪಾಪು ಎಲ್ಲ ಇಲ್ಲಿ. ಮಗಳು ಬನ್ನಿ ಬನ್ನಿ. ಯಾವುದೇ ತಂದೆ ತಾಯಿ ಕೂಡ ಹೆಣ್ಮಗುನೇ ಆಗಲಿ ಗಂಡು ಮಗುನೇ ಆಗಲಿ ಅಂತ ಯಾರೂ ಕೂಡ ಅನ್ಕೋಬಾರ್ದು. ಏಕೆಂದರೆ ಅದು ಯಾರ ಕೈಯಲ್ಲೂ ಇರೋಲ್ಲ. ಈವನ್ ಹೆಣ್ಣು ಕೈಯಲ್ಲೂ ಇರೋಲ್ಲ, ಅವ್ರ ಗಂಡು ಕೈಯಲ್ಲೂ ಇರೋಲ್ಲ. ಸೊ ಹೆಣ್ಣೇ ಆಗಲಿ ಗಂಡೇ ಆಗಲಿ ಅವ್ರ ಭವಿಷ್ಯ ರೂಪಿಸೋದು, ಅವ್ರಿಗೊಂದೊಳ್ಳೆ ಸಂಸ್ಕೃತಿ ಕೊಡೋದು, ಇದು ಮೇಯ್ನ್ ನಮ್ಮ ಉದ್ದೇಶ ಆಗಿರಬೇಕಿತ್ತು. ನಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಮುಂದೆ ಭವಿಷ್ಯದಲ್ಲಿ ನೋಡ್ಕೋತಾರೆ, ನಮ್ಗೆ ಏಜಾದ ಟೈಮಲ್ಲಿ ನೋಡ್ಕೋತಾರೆ, ನಮ್ಮನೆ ಮುಂದುವರಿಸ್ತಾರೆ ಅಂತೇಳಿ ನಾವು ಹೆಣ್ಮಗುನ ತಿರಸ್ಕಾರ ಮಾಡಬಾರ್ದು. ದೇವರು ನಮ್ಮದೇ ಆದ ಒಂದು ಬ್ಯೂಟಿಫುಲ್ ಕುಟುಂಬನ ಸೃಷ್ಟಿ ಮಾಡಿರ್ತಾನೆ. ಆ ಕುಟುಂಬದಲ್ಲಿ ನಾವೆಲ್ಲರೂ ಖುಷಿಯಾಗಿರಬೇಕು. ದೇವರು ಏನು ಕೊಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ಮೇಲೆ ನಮಗೆ ಅದೇ ಬೇಕು ಇದೇ ಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಆ ಸೃಷ್ಟಿನ ಬದಲಾಯಿಸಬಾರ್ದು. ನಾವೆಲ್ಲರೂ ದೇವರ ಸೃಷ್ಟಿಯಲ್ಲಿ ಖುಷಿಯಾಗಿರೋಣ ಅಂತ ಹೇಳ್ತಾ, ಈ ಕಿರುಚಿತ್ರಣ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ.